ಸ್ವಲ್ಪ ಮೇಲ್ಗಡೆ ಬಾ. ನಿಮಿಷ ಹೊರಗಡೆ ಬಾ. ಪ್ರವೀಣ್, ಇದು ಯಾವ್ದೋ ಅನ್ನೋನ್ ಅಕೌಂಟ್ ಇಂದ ಕೆಟ್ಟದಾಗಿ ಮೆಸೇಜ್ ಬರ್ತಿದೆ, ಸ್ವಲ್ಪ ನೋಡು. ಸರಿ, ನಾನು ನೋಡ್ತೀನಿ ಬಿಡು. ಇಲ್ಲಿ ನೋಡು. ಏನು ಬಾಬಾ, ನಮ್ಮ ಮನೆ ಒಳಗೈತ್ ಬಾ ನಿಂಗೆ. ಅಣ್ಣ ಬಂದ, ಅಣ್ಣ ಬಂದ. ಅಣ್ಣ, ಇವನೇನು ನೋಟ್ಟು ಮೆಸೇಜ್ ಮಾಡಿದ್ರು. ಯಾರು ಇವನ? ಏಯ್, ನಿನ್ಗೆ ಯಾರು ಅಕ್ಕ ತಂಗಿಲ್ವನ? ಗಂಡ್ಸಾದವನು ಬೆವ್ರು ಸುರಿಸ್ಬೇಕು. ಕಣ್ ಹೆಣ್ಮಕ್ಳು ನೋಡಿ ಚಲ್ ಸುರ್ಸೋದಲ್ಲ.
ಸಾಕು ನಿಲ್ಸು. ಹೊಡೆದ್ರೆ ಸತ್ತೋಗಂಗಿದ್ದಾನೆ. ಲವ್, ಮುಖ ತೊಳಸಿ ಬೇರೆ ಬಟ್ಟೆ ಹಾಕ್ಸು. ಊಟ ಮಾಡಿಸಿ ಊರಿಗೆ ಕಳ್ಸೋಣ. ಸರ್ ಇನ್ನೊಂದ್ಸಲ ಯೋಚನೆ ಮಾಡಿ ಸರ್, ಮೇಗಿಂದ ಪ್ರೆಷರ್ ಬರ್ಬೋದು. ಅದೇ ಥರ ನಮ್ಮ ಕೆಲ್ಸಕ್ಕೆ ಕೂಡ ತೊಂದರೆ ಆಗ್ಬೋದು ಸರ್. ಬನ್ರಿ ಹನುಮಂತವ್ರೆ, ಕಾನೂನು ಮುಂದೆ ಯಾರೋ ದೊಡ್ಡವರಲ್ಲ. ಕಾನೂನು ಎಲ್ಲರಿಗೂ ಒಂದೇ. ನಡ್ರಿ ನಡ್ರಿ. ಅಣ್ಣ ಪೊಲೀಸರು ಬಂದಲ್ಲ. ಪೊಲೀಸ? ಹಾಂ, ಬರ್ತೀನಿ. ಸರ್ ಹೇಳಿ. ಸರ್, ಒಂದು ಕೊಲೆ ಕೇಸಲ್ಲಿ ವಿಚಾರಣೆಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸರ್. ಹೌದು ಸರ್, ನಿಮ್ಮನ್ನೇ. ಸರಿ, ನೀವು ಹೊಟ್ಟಿರಿ, ನಾನು ಒಂದು ಕಾರಲ್ಲಿ ಬರ್ತೀನಿ. ಸರ್, ಒಳ್ಳೆ ಮಾತಿನಿಂದ ಬಂದರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ಬೇರೆ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್. ಸರಿ ನಡ್ರಿ.
ಕೆಟ್ಟ ಸಮಯನ ಕಾದ್ಕೊಳ್ತಿರೋ ಕೆಲವೊಂದಿಷ್ಟು ಜನ ದುಡ್ಡು ಕೊಟ್ಟು ಅಪಪ್ರಚಾರ ಮಾಡಿಸಿ ಧಿಕ್ಕಾರ ಹೇಳಿಸಿದ್ರು. ಇನ್ನು ಹಲವು ಜನ ಅವ್ರ ಮನೆ ಮಗರಿಗೇನೆ ಕಷ್ಟ ಬಂದಿದೇನೋ ಅನ್ನೋ ತರ ಮಳೆ, ಬಿಸಿಲು, ಚಳಿ, ಗಾಳಿ ಅನ್ನೋದನ್ನು ಲೆಕ್ಕಿಸದೆ ದೇವ್ರ ಮೊರೆ ಹೋದ್ರು. ಅವ್ರು ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಸರ್ ಏನಾಯ್ತು ಸರ್? ಒಳಗಡೆ ಹೇಗಿದೆ? ಇಲ್ಲ ಸರ್, ಒಳಗಡೆ ಜಸ್ಟ್ ಎಂಕ್ವೈರಿ ಕರೆದಿದ್ದೆ ಸರ್. ಸರ್ ಅವತ್ತು ಹೋಟ್ಲಲ್ಲಿ ಸೇರಿದ್ ನಿಜ ನೀವು? ಹಾಂ ಸರ್, ನಿಜ ಸರ್. ಸರ್ ಅವತ್ತು ಹೇಗಿದ್ರು ಸರ್ ಅವರು? ಇಲ್ಲ ಸರ್, ನಮ್ಮ ಜೊತೆ ಚೆನ್ನಾಗೇ ಇದ್ರು, ನಗ್ನಾಗ್ತಾನೆ ಇದ್ರು. ಓಕೆ. ಅವ್ರಿಗೆ ಯಾವುದೋ ಸಡನ್ ಆಗಿ ಒಂದು ಕಾಲ್ ಬಂತು. ಓಕೆ. ಅವರು ಕ್ಯಾರಿಯನ್ ಅಂತ ಹೇಳ್ಬಿಟ್ಟು ಎದ್ದೋದ್ರು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ನೋಡೋಣ, ಸಿನಿಮಾ ಥಿಯೇಟ್ರು ಖಾಲಿ ಹೊಡಿತಾ ಇದೆ. ಮಾತಾಡ್ಸೋಣ ಬನ್ನಿ ಓನರ್ಗಳನ್ನ. ಸರ್, ಯಾಕೆ ಸರ್ ಥಿಯೇಟ್ರ್ ಖಾಲಿ ಹೊಡಿತಾ ಇದೆ? ಇವಾಗ ಯಾರು ಬರ್ತಾರೆ ಸರ್ ಥಿಯೇಟ್ರಿಗೆ ಪಿಕ್ಚರ್ ನೋಡೋದಕ್ಕೆ? ಎಲ್ಲರೂ ಮೊಬೈಲಲ್ಲಿ ನೋಡ್ತಾರೆ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಮೊದ್ಲಿನ ಥರ ಜಾತ್ರೆ ಆಗ್ಬೇಕಂದ್ರೆ ಬಾಸ್ ರಿಲೀಸ್ ಆಗಬೇಕು, ಬಾಸ್ ಮೂವಿ ಥಿಯೇಟ್ರಿಗೆ ಬರಬೇಕು, ಆವಾಗಿರುತ್ತೆ ನೋಡಿ ಸರ್ ಜಾತ್ರೆ. ಸರ್ ಒಂದು ನಿಮಿಷ ಸರ್, ಇದು ಒಳಗಡೆ ಹೋಗಿದ್ರಲ್ವಾ, ಅವರು ಬೇಲ್ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಇಲ್ಲ, ಬೇರೆ ಯಾವುದೇ ಥರ ಡಿಸ್ಕಷನ್ ಮಾಡಿಲ್ಲ. ಅವ್ರು ಕೇಳ್ತಾ ಇರೋದು ಅವ್ರ ಅಭಿಮಾನಿಗಳ ಬಗ್ಗೆ ಅಷ್ಟೇ. ಯಾಕೆಂದರೆ ನೋಡಿ, ಅಭಿಮಾನಿಗಳಂದವ್ರಿಗೆ ಪ್ರೀತಿ ಜಾಸ್ತಿನೇ. ಅಭಿಮಾನಿಗಳು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಆದರೆ ನೀವು ಮೀಡಿಯಾದವ್ರು ಯಾಕೆ ಈ ಥರ ಒಂದನ್ನೇ ಫೋಕಸ್ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಯಾವುದೇ ಥರ ಕೊಲೆಗಳೇ ಆಗಿಲ್ವಾ? ಇತ್ತೀಚೆಗೆ ನೋಡಿ 2-3 ಕೊಲೆ ಆಯಿತು. ಅದನ್ನು ತೋರಿಸಿ ನೀವು ಅದನ್ನು ಯಾಕೆ ತೋರಿಸ್ತಾ ಇಲ್ಲ? ಇದು ಒಂದನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡಿ ತೋರಿಸ್ತಾ ಇದ್ದೀರಾ? ಸರ್, ಒಬ್ಬ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ. ನೀವು ಸಡನ್ ಆಗಿ ಬಂದ್ಬಿಟ್ಟು ನೀನು ಅಪರಾಧಿ ಅನ್ನೋದು ತುಂಬ ತಪ್ಪು ಸರ್. ಇದು ಸರ್, ನಿಮಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಅವರು ಹೊರಗಡೆ ಬರ್ತಾರೆ. ಥ್ಯಾಂಕ್ ಯು. ಈಗ ಬರ್ತಿದೆ ಒಂದು ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಜೈಲಿಂದ ಹೊರ ಬರ್ತಿದ್ದಾರೆ ಅಭಿಮಾನಿಗಳ ಬಾಸ್. ಎಲ್ಲ ಅಭಿಮಾನಿಗಳ ಹರ್ಷ ಮುಗಿಲು ಮುಟ್ಟಿದ್ದು ಬಾಸ್ನ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಕೊನೆಗೂ ಫಲಿಸಿದ ಅಭಿಮಾನಿಗಳ ಪ್ರಾರ್ಥನೆ, ಜೈಲಿಂದ ಬಿಡುಗಡೆಯಾದ ಬಾಸ್. ಇದು ನಾ ಕಂಡ ಕನಸು, ಯಾವ ವ್ಯಕ್ತಿಗೂ ಅನ್ವಯಿಸೋದಿಲ್ಲ. ನಾವಿಲ್ಲಿ ಯಾರನ್ನು ಕೆಟ್ಟವರು ಅಂತ ಹೇಳಿಕೊಳ್ತಿಲ್ಲ, ಬದಲಾಗಿ ನಮ್ಮ ಬಾಸ್ ನಮ್ಗೆ ಒಳ್ಳೆಯವರಷ್ಟೇ. ಜಗತ್ತನ್ನು ಬೆಳಗೋ ಸೂರ್ಯನಿಗೂ ಒಂದಿನ ಗ್ರಹಣ ಹಿಡಿಯುತ್ತೆ. ಹಾಗಂತ ಅವನ ಶಕ್ತಿಯೆಲ್ಲ ಕಳ್ಕೊಂಡಂತಲ್ಲ, ಗ್ರಹಣ ಬಿಟ್ಟಾದ್ಮೇಲೆ ಮೊದಲಿಗಿಂತ ಜಾಸ್ತಿ ಪ್ರಕಾಶಮಾನವಾಗಿ ಜಗತ್ತನ್ನು ಬೆಳಗೋ ಕೆಲಸ ಮಾಡ್ತಾನೆ. ಇಲ್ಲೂ ಹಾಗೇನೆ. ದ ಬಾಸ್ ವಿಲ್ ಬಿ ಬ್ಯಾಕ್ ವೆರಿ ಸೂನ್. ಎಲ್ರಿಗೂ ನಮಸ್ತೆ. ನಾವು ಮಾಡಿರೋ ಸಿನಿಮಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ನೀವು ನಮ್ಗೇನಾದರೂ ಹೇಳಕ್ಕೆ ಬಯಸಿದ್ರೆ ಕಾಮೆಂಟ್ ಮಾಡಿ. ಈ ಸಿನಿಮಾನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋಕ್ಕೆ ಶೇರ್ ಮಾಡಿ. ಎಪೋರ್ಟ್ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನೀವು ನೋಡೋಕ್ಕೆ ಬಯಸಿದ್ರೆ ಮರೀದೆ ಬೆಲ್ ಬಟನ್ ಒತ್ತಿ. ಧನ್ಯವಾದ.
ಆದಷ್ಟು ಬೇಗ ಮತ್ತೆ ಸಿಗೋಣ.